ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂತ ನಮ್ಮ ಕೇರ್ಪೇಟೆಯ ಶಾಸಕರು ಆತ್ಮೀಯರಾಗಿರತಕ್ಕಂತ ಮಂಜು ಅವರು ಎಲ್ಲರನ್ನ ಉದ್ದೇಶಿಸಿ ಅವರು ಶಾಸಕರಾಗಿ ಅಭಿವೃದ್ಧಿಗೆ ಪೂರಕವಾದ ಕೆಲಸವನ್ನು ಮಾಡಲಿಕ್ಕೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಯಂದಿರು, ಹಿರಿಯರು, ಯುವಕ ಸ್ನೇಹಿತರುಗಳು ಬಹಳ ಜನ ಸೇರಿದ್ದಾರೆ. ಚುನಾವಣೆ ನಂತರ ಮೊದಲನೇ ಬಾರಿಗೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಕ್ಕಂತ ಒಂದು ತೀರ್ಮಾನ ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕುಟುಂಬದ ಒಬ್ಬ ಸದಸ್ಯ ಬಂದಿದ್ದಾನೆ ಅಂತಕ್ಕಂಥ ಭಾವನೆಯಿಂದ ನನಗೆ ಸ್ವಾಗತ ಕೋರಿ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬರಮಾಡ್ಕೊಂಡಿದ್ದೀನಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನ ಪಕ್ಷದ ಹಲವಾರು ಹಿರಿಯ ಮುಖಂಡರುಗಳಿದ್ದಾರೆ, ಯುವಕರಿದ್ದಾರೆ, ಅದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ಸಹ ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈಗಾಗಲೇ ನಾನು ಲೋಕಸಭೆ ಚುನಾವಣೆಗೆ ನಾನೇ ನಿಲ್ಲಬೇಕು ಅಂತಕ್ಕಂಥ ಒಂದು ಒತ್ತಾಯಗಳನ್ನು ಹಾಕಿ ಈ ಒಂದು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ತಾವುಗಳೇ ಚುನಾವಣೆ ನಡೆಸಿ ತಾವೇ ನನ್ನನ್ನ ಆಯ್ಕೆ ಮಾಡತಕ್ಕಂತ ಒಂದು ನಿರ್ಧಾರಗಳನ್ನು ಮಾಡಿ ಆಶೀರ್ವಾದ ಮಾಡಿದ್ದೇನೆ. ನಿಮ್ಮ ಆಶೀರ್ವಾದ ಬಲದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಲಕ್ಕಂತ ಒಂದು ಅವಕಾಶ ಏನು ದೊರಕಿದೆ. ಈಗ ಹೆಚ್ಚು ಕಡಿಮೆ ಒಂದು 6-6.5 ತಿಂಗಳು ಕೇಂದ್ರದಲ್ಲಿ ಮಂತ್ರಿಯಾಗಿ 2 ಇಲಾಖೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಒಂದು ಭಾರಿ ಕೈಗಾರಿಕೆ ಅಂತಕ್ಕಂಥದ್ದು ಹೆಸರಿದೆ, ಇನ್ನೊಂದು ಉಕ್ಕು ಮಂತ್ರಿ ಅಂತಕ್ಕಂಥದ್ದು 2 ಇಲಾಖೆಗಳನ್ನು ನಡೆಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಇಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಕಳೆದ ಚುನಾವಣೆಯಲ್ಲಿ ನನ್ನ ಮೇಲೆ ಬಹಳ ನಿರೀಕ್ಷೆ ಇಟ್ಟು ಕುಮಾರಣ್ಣ ಇವತ್ತು ಈ ಲೋಕಸಭೆಗೆ ಇಲ್ಲಿ ಆಯ್ಕೆ ಆದ್ರೆ ಜಿಲ್ಲೆಗೆ ಸ್ವಲ್ಪ ಹೆಚ್ಚಿನ ಒಂದು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕಬಹುದು ಅಂತಕ್ಕಂಥ ದೊಡ್ಡ ಮಟ್ಟದ ಒಂದು ಆಸೆಗಳನ್ನ ಇಟ್ಕೊಂಡು ನನ್ನನ್ನ ಇವತ್ತು ಈ ಒಂದು ನನ್ನ ಮೇಲೆ ಜವಾಬ್ದಾರಿ ಇದ್ರು ಜಿಲ್ಲೆಗೆ ಏನ್ ಮಾಡಬೇಕು ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಚಿಂತೆ ಮಾಡಿದ್ದೇನೆ.